ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ಗದಗಿಗೆ ಹೊಂಟೇನೆ ಈವ್ನಿಂಗು. ಸೊ ಈವ್ನಿಂಗ್ವರೆಗೂ ಶಾಪ್ ನಡೆಸಿ ಗದಗಿಗೆ ಹೊಂಟೇನೆ. ಗದಗಲ್ಲಿ ನನ್ನ ತಮ್ಮನ ಹೆಂಡತಿದು ಸೀಮಂತ ಕಾರ್ಯಕ್ರಮ ಅದ. ಸೊ ಅದಕ್ಕೆ ಅಟೆಂಡ್ ಆಗ್ಲಿಕ್ಕೋಸ್ಕರ ಹೊಂಟೇನೆ. ನಾಳೆ ಇರೋದು ಸೀಮಂತ ಕಾರ್ಯಕ್ರಮ, ಸಂಡೇ. ಸೊ ಸ್ಯಾಟರ್ಡೇ ಈವ್ನಿಂಗ್ ಹೊಂಟೇನೆ. ಸೊ ಎಲ್ಲ ಕಸಿನ್ಸ್ಗಳು ಗೆಟ್ ಟುಗೆದರ್ ಆಗ್ಲಿಕ್ಕೆ ಒಂದೇ ಕಡೆ ಸೇರ್ಲಿಕ್ಕತ್ತೀವಿ. ಸೊ ಇವತ್ತು ನಮ್ಮ ಕಸಿನ್ಸ್ನೆಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಬರ್ರಿ, ಇವತ್ತು ಆಲ್ಮೋಸ್ಟ್ ಈಗ ನಾನು ನಮ್ಮ ಗುತ್ಲಕ್ಕೆ ಹೊಂಟೇನೆ. ಗುತ್ಲಕ್ಕೆ ಹೋಗಿ ಇವತ್ತು ಶಾಪ್ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮ್ಯಾಕ್ಸಿಮಮ್ ನಡೆಸಿ ಅಲ್ಲಿಂದ ನಾನು ಗದಗ ಹೊಂಟೇನೆ. ಅಲ್ಲಿಂದ ಗದಗ 1.5 hour ಜರ್ನಿ, ಆಲ್ಮೋಸ್ಟ್ 100+ ಕಿಲೋಮೀಟರ್, ಅಷ್ಟು 1.5 hour ಜರ್ನಿ ಆಗುತ್ತೆ. ಸೊ ಹಿಂಗಾಗಿ ಒಂದು 5 ಗಂಟೆ ಹೆಂಗೆ ಬಿಟ್ಟು 6 ಗಂಟೆ 6:30 ಹೆಂಗೆ ರೀಚ್ ಆಗೋ ಪ್ಲಾನ್ ಇಟ್ಕೊಂಡೀನಿ ಇವತ್ತು ಅಲ್ಲಿ ಹೋಗಿ. ಸೊ ನಾಳೆ ಪ್ರೋಗ್ರಾಮ್ಗೆಲ್ಲ ಇವತ್ತಲ್ಲಿ ಯಾರೆಲ್ಲ ಕಂಬೈಂಡ್ ಆಗ್ಯಾರ, ನಮ್ಮ ಕಸಿನ್ಸ್ ಯಾರು, ಅವರೆಲ್ಲ ಎಲ್ಲಿರ್ತಾರೆ ಎಲ್ಲದನ್ನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬರ್ರಿ, ಲೆಟ್ಸ್ ಗೋ. ಗಾಯ್ಸ್, ಅದು ಟ್ರಕ್ ಹೊಂಟದಲ್ಲ, ಟ್ರಕ್ ಹೊಂಟಿದ್ದ ಜಾಗ ರಾಣೆಬೆನ್ನೂರು, ಆ ಕಡೆ ರೈಟ್ ಸೈಡು. ಸೊ ಈ ಕಡೆ ಏನದ, ಇದು ಗದಗ್. ಸೊ ನಾವು ಈ ಕಡೆ ಹೋಗೋಣ ಬರ್ರಿ. ಸೊ ಗೈಸ್, ಗದಗ್ ನೋಡಿದೆ 78 ಕಿಲೋಮೀಟರ್ ಇಲ್ಲಿಂದ. ಸೊ ಆಲ್ಮೋಸ್ಟ್ 2 ಕಿಲೋಮೀಟರ್ ಜರ್ನಿ ಮಾಡೇನಿ ಅಂದ್ರೂ 80 ಕಿಲೋಮೀಟರ್ ಫ್ರಮ್ ಗುತ್ತಲ್. ನಮ್ಮ ರಾಣೆಬೆನ್ನೂರಿಂದ 110 ಕಿಲೋಮೀಟ್ರ್. ಇದೊಂದು ಹೊಸ ರೋಡ್ ಮಾಡ್ಯಾರಲ್ಲ. ಸೊ ರೋಡ್ನೆಲ್ಲ ನಿಮ್ಗೆ ತೋರಿಸಿರ್ತಾನೆ ಈ ಬ್ಲಾಗ್ನಾಗ. ಈ ಹೊಸ ರೋಡ್ನಾಗ ಹೋದ್ರಂತೂ ಎಷ್ಟು ನಾವು ಆ ಕಡೆಯಿಂದ ಹೋಗ್ತಿದ್ವಿ. ಯಾವ ಕಡೆ ಅಂದ್ರೆ ಶಿಗ್ಗಾಂವ್ ಆ ಕಡೆಯಿಂದ ಹೋಗ್ತಿದ್ವಿ, ಬಂಕಾಪುರ ಟೋಲಿಂದ ಗದಗ ಹೋಗ್ತಿದ್ವಿ. ಭಾಳ ಟೈಮ್ ತೊಗೊಳ್ತಿತ್ತು, ಆಲ್ಮೋಸ್ಟ್ ಒಂದು ನಿಯರ್ಲಿ 3 hours ತೊಗೋತಿತ್ತು. ರೋಡು ಅಂತ ಪರಿ ಪರ್ಫೆಕ್ಟ್ ಅಂತಿರಲಿಲ್ಲ. ಇದು ಮಾತ್ರ ಎವರ್ ಗ್ರೀನ್ ರೋಡು. 1.5 hour ಜರ್ನಿ ಮ್ಯಾಕ್ಸಿಮಮ್, ಮಿನಿಮಮ್ 1 hour 15 minutes, ದಟ್ಸ್ ಇಟ್. ಸೊ ಗದಗ್ ನನಗೆ ಪರ್ಸ್ನಲಿ ಅಲ್ಲಿ ನಮ್ಮ ಮಾವಶಿ ಇರ್ತಾರೆ. ಚೈಲ್ಡ್ಹುಡ್ ಮೆಮೊರೀಸ್ಗಳು ಭಾಳ ಅವ ಗದಗ್, ಎಸ್ಪೆಷಲಿ ಆ ಮನೆಯೊಳಗೆ. ಆಮೇಲೆ ಆ್ಯಂಡ್ ಆಲ್ಸೋ ಗದಗ್ ಏನಕ್ಕೆ ಫೇಮಸ್ ಅಂತ ನಿಮ್ಮೆಲ್ಲರೂ ಗೊತ್ತೇ ಅದ. ಅದು ಪುರಾತನವಾದಂಥ ದೇವಾಲಯಗಳಲ್ಲಿ ಭಾಳಷ್ಟು ಅವ. ವೀರನಾರಾಯಣ ದೇವ್ರ ಗುಡಿ ಆಗಿರ್ಬೋದು, ಆಮೇಲೆ ಚಾಲುಕ್ಯರ ವಾಸ್ತುಶಿಲ್ಪ ಭಾಳಷ್ಟು ಅಲ್ಲದ. ತ್ರಿಕಟೇಶ್ವರ ದೇವಸ್ಥಾನ. ಸೊ ಈ ಥರದ್ದು ಹಲವಾರು ದೇವಸ್ಥಾನಗಳನ್ನ ನಾವು ಅಲ್ಲಿ ಕಾಣಸಿಗ್ಬೋದು. ಸೊ ಆಮೇಲೆ ಆ್ಯಂಡ್ ಆಲ್ಸೋ ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯ ಅವ್ರದ್ದೆಲ್ಲ ಆಡಳಿತ ಇದ್ದಾಗ ಗದಗ್ ಅನ್ನೋದು ಒಂದು ಸಾಂಸ್ಕೃತಿಕ ಕೇಂದ್ರ ಆಗಿ ಮಾರ್ಪಾಟಾಗಿತ್ತು. ಅವ್ರಿಗೆ ಕೆಲವೊಂದು ಸಾಂಸ್ಕೃತಿಕ ಆಕ್ಟಿವಿಟೀಸ್ಗಳನ್ನ ಅವ್ರು ಅಲ್ಲೇ ಕಂಡಕ್ಟ್ ಮಾಡ್ತಿದ್ರು ಅಂತ ಇತಿಹಾಸ ಹೇಳ್ತದೆ. ಆ್ಯಂಡ್ ಆಲ್ಸೋ ಗದಗ್ನಾಗ ನಿಮ್ಮೆಲ್ಲರೂ ಗೊತ್ತಿರಂಗ ಬದ್ನಿಕಾಯಿ ಬಜ್ಜಿ ಫೇಮಸ್. ಸೊ ನಾವೆಲ್ಲ ಬೇರೆ ಊರಿನವ್ರು ಅದನ್ನ ಬದನೆಕಾಯಿ ಬಜ್ಜಿ ಅಂತೀವಿ, ಅವರು ಬರೀ ಬದ್ನಿಕಾಯಿ ಅಂತ ಕರೀತಾರೆ. ಬದ್ನಿಕಾಯಿ ಇಸ್ ನಥಿಂಗ್ ಬಟ್ ನಾಟ್ ಓನ್ಲಿ ಬದ್ನಿಕಾಯಿ. ಆ ಬದ್ನಿಕಾಯಿಗೆ ಹಿಟ್ಟು ಹಚ್ಚಿ ಏನು ಕರೆದಿರ್ತಾರಲ್ಲ, ಆ ಬಜ್ಜಿಯಾಗಿ ಏನು ಮಾರ್ಪಾಡು ಮಾಡಿರ್ತಾರಲ್ಲ, ಸೊ ಆ ಬದ್ನಿಕಾಯಿ ಬಜ್ಜಿಗೆ ಅವರಲ್ಲಿ ಬದ್ನಿಕಾಯಿ ಅಂತ ಅಷ್ಟೇ ಕರೀತಾರೆ. ಸೊ ಟೇಸ್ಟಿ, ಎಮ್ಮಿ, ಮಸ್ತ್ ಇರುತ್ತೆ ಅದು ಮಾತ್ರ. ಇಷ್ಟು ಗದಗ್ ಡೀಟೇಲ್ಸ್ ನನಗೆ ಗೊತ್ತಿರೋಂಗೆ. ಗದಗ್ ಓಕೆ, ಗುಡ್ ಡೆವಲಪಿಂಗ್ ಡಿಸ್ಟ್ರಿಕ್ಟ್, ಭಾಳ ಚಲೋತ್ನಾಗ ಇಂಪ್ರೂವ್ಮೆಂಟ್ ಆಗ್ಲಿರ್ತದೆ. ಆ್ಯಂಡ್ ಆಲ್ಸೋ ಗದಗ್ ಜಿಲ್ಲೆ ಒಳಗಡೆ ಮತ್ತೊಂದೇನು ನನಗೆ ಪರ್ಸ್ನಲಿ ಭಾಳ ಫೀಲ್ ಆಗೋದೇನಂದ್ರೆ, ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಅವರಿದ್ದಾಗ ಸಂಚಾರ ಕಾಲದಾಗ ಏನು ಬಂದಿದ್ರಲ್ಲ, ಅಲ್ಲಿಂದ ಒಂದು ಊರು ಬರ್ತದೆ. ನಂಗದು ನೆನಪಾಗೋಲ್ತು ಈ ಊರು. ಅಲ್ಲಿಗೆ ಹೋಗೇನಿ, ಬೇಕಾದ್ರೆ ಅದ್ರ ಫೋಟೋ ಹಾಕ್ತೀನಿ, ಇದ್ರೆ ನಾನು ಈ ಮಾತಾಡಬೇಕಾದ್ರೆ ಫೋಟೋ ಹಾಕಿರ್ತೇನೆ ಮೇಲ್ಗಡೆ. ಸೊ ರಾಯರ ಸಂಚಾರ ಕಾಲದಾಗ ಅಲ್ಲಿಗೆ ಬಂದಿದ್ರು. ಅಲ್ಲಿಗೆ ಬಂದಾಗ ಒಂದು ಹುಡುಗ ಮೃತನಾಗ್ತಾನೆ. ಅವ್ರು ಯಾರ ಮನೇಲಿ ಉಳ್ಕೊಂಡಿರ್ತಾರಲ್ಲ, ದೇಸಾಯಿಯವ್ರ ಮನೆಗೆ ಏನೋ ಬಂದಿರ್ತಾರೆ, ಅವಾಗ ಹುಡುಗ ಡೆತ್ ಆಗ್ತಾರೆ. ಅವಾಗ ಮಾವಿನ ಹಣ್ಣಿನ ಶಿಕರಣಿ ಆ ಕೊಳಗ ಏನಿರುತ್ತೆ, ಕೊಳಗೊಳಗಡೆ ಬಿದ್ದು ಹುಡುಗ ಡೆತ್ ಆಗಿರ್ತಾನೆ. ಅವಾಗ ಆ ಹುಡುಗನ ಮೇಲ್ ತಂದು ಇವ ಡೆತ್ ಆಗಿಲ್ಲ ಇದ್ದಾನಂತ ಹೇಳ್ಬಿಟ್ಟು ಅವನಿಗೆ ಜೀವದಾನ ಮಾಡುವಂಥ ಪವಾಡ ನಡೆದಿರೋದು ಕೂಡ ಗದಗ ಜಿಲ್ಲೆ ಒಳಗಡೆನ. ಸೊ ಗದಗ ಜಿಲ್ಲೆ ಅನೇಕ ವಿಷಯಗಳಿಗೆ ಹೆಸರುವಾಸಿ. ಆ್ಯಂಡ್ ಆಲ್ಸೋ ಅಲ್ಲೊಂದು ಫೇಮಸ್ ಪೇಡ ಸಿಗುತ್ತೆ, ಅದನ್ನ ಇಲ್ಲಿವರೆಗೂ ತಿಂದಿಲ್ಲ. ಫೇಮಸ್ ಪೇಡ ಅಲ್ಲೊಂದು ಸಿಗುತ್ತೆ. ಸೊ ಅದು ಕೂಡ ಒಂದು ಬೆಸ್ಟ್ ಥಿಂಗ್. ಆ್ಯಂಡ್ ಆಲ್ಸೋ ಇಷ್ಟು ಗದಗ್ ಡೀಟೇಲ್ಸ್. ಇಂಥ ಗದಗಿಗೆ ನಾನು ಈಗ ಹೊಂಟೇನಿ. ಸೊ ಇವತ್ತು ಹೊಂಟೇನಿ, ಈಗ ಶನಿವಾರ ಹೊಂಟೇನಿ. ಈಗ ನಾಳೆ ಸಂಡೇ ಫಂಕ್ಷನ್ ಮುಗಿಸ್ಕೊಂಡು ಒಂದು 4-5 ಗಂಟೆಗೆ ಅಲ್ಲಿಗೆ ಬಿಡೋದಾಗುತ್ತೆ. ಒಂದು 7 ಗಂಟೆ ಒಳಗಡೆ ರಾಣೆಬೆನ್ನೂರು ನಾವು ರೀಚ್ ಆಗ್ತೀವಿ. ರೋಡು ಸ್ವಲ್ಪ ಕಿರಿಕಿರಿ ಇರೋದ್ರಿಂದ ಸ್ವಲ್ಪ ಅಲ್ಲಿಂದ ಬರೋವರೆಗೂ ನೋಡ್ರ ಲೈಟ್ ಹಚ್ಕೊಂಡು ಬಂದೇ ಬಿಡ್ತಾರೆ. ಯಾಕಂದ್ರೆ ನಾನೇ ಫಸ್ಟ್ ಬರಬೇಕು ಅಂತ ಬಿಟ್ಟು ಇಲ್ಲಿ ಒಂದೇ ಈಗ ತಾನೇ ಹೊಸದಾಗಿ ರೋಡ್ ಮಾಡಿದ್ರಿಂದ ಇದೊಂಚೂರು ಕಿರಿಕಿರಿ ಅದ. ಬರ್ತಾ ಬರ್ತಾ ಸರಿ ಮಾಡ್ತಾರೆ ಎಲ್ಲಾನು.
ಪ್ರತಿಯೊಂದು ಸಂದರ್ಭಗಳು ಬಂದಾಗೂ ಎಲ್ಲದನ್ನು ಬರೀ ಗೌರ್ಮೆಂಟ್ ರೂಲ್ಸ್ಗಳನ್ನ, ಗೌರ್ಮೆಂಟ್ ಆಕ್ಟಿವಿಟೀಸ್ಗಳನ್ನ ಬೈಕೋತ ಕೊಡುವಂಥದ್ದಲ್ಲ. ಈ ಥರದ ಸಂದರ್ಭಗಳು ಬಂದಾಗ ಅರ್ಥ ಮಾಡ್ಕೋಬೇಕು. 106 ಕಿಲೋಮೀಟರ್ ರೋಡ್ನ ಭಾಳ ಪರ್ಫೆಕ್ಟಾಗಿ ಮಾಡಿರ್ತಾರೆ. ಎಲ್ಲೋ ನಡು 50 ಮೀಟ್ರ್ 60 ಮೀಟ್ರ್ ಈ ಥರದ್ದು ಪ್ರಾಬ್ಲಮ್ಸ್ಗಳಾದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ರೋಡೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಗುನುಗುನು ಅನ್ಕೋತ ಹೋದ್ರೆ ನಮ್ಮ ದೇಶನ ನಾವು ಯಾವಾಗ ಅಪ್ರಿಷಿಯೇಟ್ ಮಾಡೋದು? ಸೊ ಗೈಸ್, ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ ಈ ಥರದ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಾದಾಗಲೂ ಕೂಡ ಗೌರ್ಮೆಂಟ್ನ ರೆಸ್ಪೆಕ್ಟ್ ಮಾಡಿರಿ. ಅವ್ರು ಆದಷ್ಟು ಬೇಗ ಇದನ್ನೂ ಕೂಡ ತಯಾರು ಮಾಡ್ತಾರೆ. 106 ಕಿಲೋಮೀಟರ್ ರೋಡ್ ಮಾಡಿದವ್ರಿಗೆ ನಡುವೆ ಈ 50 ಮೀಟ್ರ್ 60 ಮೀಟ್ರ್ ರೋಡ್ ಪ್ರಾಬ್ಲಮ್ ಆಗಿದ್ದನ್ನು ಸರಿ ಮಾಡೋದಿಲ್ಲೇನೋ ಮಾಡ್ತಾರೆ. ಏನೋ ಪೈಪ್ ಗೀಪ್ ಹೋಗ್ತಿರ್ತಾವೆ, ಏನೋ ಇಶ್ಯೂಸ್ಗಳು ಬಂದಿರ್ತಾವೆ, ನಿಲ್ಸಿರ್ತಾರೆ ಅಷ್ಟೇ. ಅದು ಕೂಡ ಆದಷ್ಟು ಬೇಗ ತಯಾರಾಗುತ್ತೆ. ಈ ಥರ ಆಗುತ್ತೆ. ಗದಗ್ 49 ಕಿಲೋಮೀಟ್ರು. ಸೊ ಮೇ ಬಿ ಇನ್ನೊಂದು 1 ಅವರ್. ಗೈಸ್, ಇಲ್ಲಿ ರಣತೂರ್ ಕಡೆ ಹೊಂಟಾಗ ಇಲ್ಲಿ ಮಧ್ಯಭಾಗದಲ್ಲಿ ಒಂದು ಕೋಟೆ ಥರ ಬರುತ್ತೆ, ಭಾರಿ ಮಸ್ತ್ ಅದ. ಇಲ್ಲೇನು ನೀವು ನೋಡ್ಲಿಕ್ಕಿರಲ್ಲ. ಸೊ ಆ ಪೊಸಿಷನ್ ಪೂರ್ತಿ ಅದು ಕೋಟೆ. ಇದು ಎಲ್ಲಿ ಬರುತ್ತಂದ್ರೆ ರಣತೂರು ಅಂದ್ರೆ ಶಿರಟ್ಟಿಗಿಂತ 16 ಕಿಲೋಮೀಟ್ರ್ ಮುಂಚೆ ಒಂದು ಲೊಕೇಶನ್ ಬರುತ್ತೆ. ಸೊ ಅದನ್ನ ನೋಡಿದ ತಕ್ಷಣ ನನಗನ್ಸೋದು ಏನಂದ್ರೆ ಅದ್ರ ಕೋಟೆ ಒಳಗಡೆ ಹೆಂಗದ ಅದನ್ನ ನೋಡಬೇಕು ಅಂತೆಲ್ಲ ಅನಿಸ್ತದೆ. ಬಟ್ ಅದು ತಡ್ರಿ, ಇನ್ನೊಂದ್ ಸ್ವಲ್ಪ ಝೂಮ್ ಆಗಿ ತೋರಿಸ್ತೀನಿ ನೋಡ್ರಿ ಗೈಸ್. ಇಲ್ಲೊಂದ್ ಚೂರು ಕಾಣ್ತದೆ ನಿಮಗೆ. ಇದು ಯಾವ ಕಾಲದಾಗಿನ ಕೋಟೆ ಏನು ಅರ್ಥ ಆಗೋಲ್ತು ನನಗೆ ಗೈಸ್. ಇಲ್ಲಿ ಸ್ವಲ್ಪ ಹತ್ರದಿಂದ ಕರೆಕ್ಟಾಗಿ ಕಾಣಿಸ್ತದೆ, ಬಟ್ ಯಾವುದು ಲೊಕೇಶನ್ ಅಷ್ಟು ಸಪೋರ್ಟ್ ಮಾಡವಲ್ತು ಶೂಟ್ ಮಾಡಲಿಕ್ಕೆ. ಸೊ ಇದು ಯಾವ ಕಾಲದ ಕೋಟೆ ಗೊತ್ತಿಲ್ಲ. ಮುಂದೊಂದು ದಿವಸ ಅಲ್ಲಿ ಏನಾದರೂ ಹೋದರೆ ಬ್ಲಾಗ್ ಮಾಡಿ ಹಾಕ್ತೀನಿ. ಈಗ ಮತ್ತೆ ಗದಗ ಕಡೆ ಪ್ರಯಾಣ ಬೆಳೆಸೋಣ. ಗೈಸ್, ಇವರು ವೀರನಾರಾಯಣ ದೇವ್ರ ಗುಡಿಗೆ ಹೊಂಟಾರ. ಹಾಯ್, ಹೋಗ್ಬರ್ರಿ, ಎಂಜಾಯ್. ಅದು ಬಡ ಹಾಕಿ ಎಷ್ಟೊತ್ತು ನಿಲ್ತೆ ಇಲ್ಲ ನೋಡ್ರಿ. ಸಾಮಾನ ನೆನಪಲೆ ಒಪ್ಪಿಗಿಟ್ಟು ಅದ್ರಾಗೂ ಹಿರಿಯತನ ಅವ್ರು ಬಿಟ್ಟು ತಿರುಗಿ ಹಾಕ್ಬಿಡ್ರಿ. ಶ್ರುತಿ, ನೀನು ಹಾಕ್ಬಿಡು ಹೋಗ್ಲಿ. ಹಲೋ, ತನಗ ನಿಲ್ಲಿಕ್ ಶಕ್ತಿ ಇಲ್ಲ. ಬೆನ್ನ ಮಾಡಿ ನಡೆಯಂಗಾಗೈತೆ, ಬಾಲನ ಭಾವಕ್ಕಾಗಿ ಬಯಸಂಗಾಗೈತೆ, ಪಕ್ಕದಲ್ಲಿ ಕುಂತು ಮುಡಿಯಂಗಾಗೈತೆ, ಗಂಡನ ಚಲೋ ಮಾಡಿ ಸೆಟ್ಟಿಂಗ್ ಇಟ್ಕೊಂಡು ಹೆಣ್ಮಕ್ಳು
ಕಾಣಂಗಿಲ್ಲ ಹಿಂದಿನವ್ರು ಕಾಣಂಗಿಲ್ಲ ಗಂಡ್ಮಕ್ಳು ಬರ್ರಿ ಹೆಣ್ಮಕ್ಳು